ಸ್ನೇಹಿತರೆ, ಮಾನಸ ಸರೋವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಮತ್ತು ಅದಮ್ಯ ರೇಖಿ ಸೆಂಟರ್ನ ಮುಖ್ಯಸ್ಥೆ ಆಗಿರುವಂಥ ಡಾಕ್ಟರ್ ಸುರೇಖಾ ಅವರಿದ್ದಾರೆ. ಅವರಿಗೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಪ್ರಶ್ನೆನ ಕೇಳಿರೋದು ಅನುಪಮ್ ಅನ್ನೋರು ಕೇಳಿದ್ದಾರೆ. ಕೋಲಾರಮ್ಮನ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ವಲ್ಲ, ಆ ಎಪಿಸೋಡ್ ನಂತರ ಬಂದಿರುವಂಥ ಪ್ರಶ್ನೆ. ಆ ಎಪಿಸೋಡ್ ನೋಡಿಲ್ಲ, ದಯವಿಟ್ಟು ನೋಡಿ, ಸೊ ದಟ್ ನಿಮಗೆ ಈ ಪ್ರಶ್ನೆನೂ ಅರ್ಥ ಆಗುತ್ತೆ, ಇದರ ಕಾಂಟೆಕ್ಸ್ಟ್ ಅರ್ಥ ಆಗುತ್ತೆ. ನಾನು ಕೋಲಾರದವನೇ. ಕೋಲಾರಮ್ಮನವರ ಶಕ್ತಿ ಇರುವುದಾದರೆ ಇಲ್ಲಿನ ಜನರಿಗೆ ಕುಡಿಯುವ ನೀರಿಲ್ಲ. ಈ ಸಮಸ್ಯೆಗೆ ಕೋಲಾರಮ್ಮ ದೇವರು ಜನರ ಸಮಸ್ಯೆಗೆ ಏನಾದರೂ ಪರಿಹಾರ ನೀಡಬಲ್ಲರೆ? ದಯವಿಟ್ಟು ಈ ಬಗ್ಗೆ ಅತಿಥಿಗಳು ಮಾತನಾಡಲಿ. ಪ್ರಶ್ನೆ ಹಿಂದಿರುವಂಥ ಅರ್ಥ ನನಗೆ ಅರ್ಥ ಆಯಿತು. ಏನಂದರೆ, ನಾವು ತುಂಬ ಡಿವೈನ್ ಆಗಿ ಅಂದರೆ ನೀವು ಮಾತಾಡಿದ್ರಿ ಕೋಲಾರಮ್ಮನ ಬಗ್ಗೆ ಬಂದಿರೋದು, ನಿಮಗೆ ದರ್ಶನ ಆಗಿರೋದೆಲ್ಲ ಮಾತಾಡ್ತಾ ಇದ್ರಿ. ಬಟ್ ಕೋಲಾರಮ್ಮನ ಮಕ್ಕಳೇ ಅಲ್ಲಿ ಕಷ್ಟದಲ್ಲಿದ್ದಾರೆ, ಕೋಲಾರಮ್ಮಗದು ಕಾಣಲ್ವಾ? ಅಂದರೆ ಅವ್ರಿಗೆ ಇರುವಂಥ ಪ್ರಾಕ್ಟಿಕಲ್ ಸಮಸ್ಯೆಗಳನ್ನ ಬಗೆಹರಿಸಲಿ ಅಂತ ಅನ್ನೋದು ಅವರ ಒಂದು ಮನಸ್ಸು. ನೋಡಿ, ಈ ಥರ ಎನರ್ಜಿಗಳು ಒಂದು ಸಪೋರ್ಟರ್ ಆಗಿ ಇರ್ತಾರೆ ನಮಗೆ. ಈಗ ನಾವು ಇಡೀ ಮನೇಲಿ ಕಸ ಎಲ್ಲ ಮಾಡಿಬಿಡ್ತೀವಿ ಅಂತ ಅನ್ಕೊಳ್ಳಿ. ಕೋಲಾರಮ್ಮ ಅದನ್ನ ಸರಿ ಮಾಡಲಿ ಅಂತ ಅನ್ಲಿಕ್ಕಾಗಲ್ಲ. ಈ ಎನರ್ಜಿಗಳು ಹಾಗೆ ಮಾಡಲಿ ಅಂತ ಹೇಳಲಿಕ್ಕಾಗಲ್ಲ. ಹೇಗೆ ನಾವು ಅದನ್ನ ಹಾಳು ಮಾಡ್ತೀವೋ ಸರಿ ಮಾಡೋರು ನಾವೇ. ಆದರೆ ಒಳ್ಳೇದು ಮಾಡ್ತೀವಿ ಅಂತ ಹೇಳುವಾಗ ಈ ಥರದ ಎನರ್ಜಿಗಳ ಸಪೋರ್ಟ್ ಖಂಡಿತ ಇರುತ್ತೆ. ಈಗ ಉದಾಹರಣೆಗೆ ಕಂಪ್ಯೂಟರ್ ನಾಲೆಜ್ ಇರುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ಸಿಗೆ. ಆದರೆ ಊಟ ಮಾಡಬೇಕು ಅಂತಂದರೆ ಅವರೇ ಮಾಡಬೇಕು. ಕಂಪ್ಯೂಟರೇ ಊಟ ಮಾಡಿಸ್ಲಿ ಅಂತಂದರೆ ಆಗಲ್ಲ. ಅಂದರೆ ಮ್ಯಾಕ್ಸಿಮಮ್ ಅದರಿಂದ ಏನು ಬೆನಿಫಿಟ್ ಪಡ್ಕೋಬೋದು ನಾವು. ಹಾಗೆ ಈಗ ನೋಡಿ, ಇವರು ಸಾಲು ಮರದ ತಿಮ್ಮಕ್ಕ ಅವರು ಸಾವಿರಾರು ಮರಗಳನ್ನು ಹಾಕಿದ್ರು. ಅವರು ತುಂಬ ಅನ್ಕಂಡೀಷ್ನಲ್ ಆಗಿ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಆ ಕೆಲಸ ಮಾಡಿದರು. ಆ ಥರ ಮಾಡೋಕ್ಕೆ ಹೋದಾಗ ಖಂಡಿತ ಡಿವೈನ್ ಸಪೋರ್ಟ್ ಕೊಡುತ್ತೆ. ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ನುವಾಗ ಖಂಡಿತ ಆ ಪ್ರೇರಣೆ ಸಿಗುತ್ತೆ. ಈಗ ನಾವು ಹೇಗಂದರೆ ನೋಡಿ, ನೀರು ಬೇಕಾಗಿದೆ ಅಂತ ಅಂದ್ಕೊಳ್ಳಿ, ನಾವು ಹೋರಾಟ ಮಾಡಬೇಕಾಗತ್ತೆ. ಅಲ್ಲಿ ಈಗ ನಮಗೆ ಏನು ಸಿಸ್ಟಮ್ ಇದೆಯೋ ಅವರಿಗೆ ನಾವು ಕೇಳಬೇಕಾಗತ್ತೆ. ಈಗ ನಾವೆಲ್ಲ ಕೇಳೋದು ಹೇಗೆ ಅಂತಂದರೆ, ಯಾರೋ ಒಬ್ರು ಕೇಳ್ತಾರೆ, ಅಲ್ಲಿಗೆ ನಿಂತು ಹೋಗುತ್ತೆ. 10 ಜನ ಹೌದು ಕೇಳಬೇಕು ಅಂತ ಹೇಳ್ತಾರೆ, ಹಿಂದೆ ನಿಲ್ತಾರೆ. ಎಲ್ಲರೂ ಸಪೋರ್ಟಿವ್ ಆಗಿ ಈ ಕೆಲಸ ಮಾಡಿದ್ರೆ ಖಂಡಿತ ಏನಾದರೂ ಒಂದು ಆಗುತ್ತೆ. ಅದು ಕಂಡೀಷನಿಂಗ್ ಆಗಿ ನಾವು ಯೋಚನೆ ಮಾಡುವಾಗ, ಈ ಕಡೆ ಎನರ್ಜಿ ಲೆವೆಲಲ್ಲಿ ನಾವು ಯೋಚನೆ ಮಾಡುವಾಗ, ಗ್ರೂಪಲ್ಲಿ ನಾವು ಒಳ್ಳೆ ಉದ್ದೇಶಕ್ಕೋಸ್ಕರ ಹೋರಾಡಿದರೆ ಬೆಂಬಲ ಸಿಗುತ್ತೆ. ಹೌದು, ಬೆಂಬಲ ಸಿಗುತ್ತೆ. ಸೊ ನನಗೆ ನೀವು ಹೇಳಿದ್ದು ನನಗೆ ಒಂದು ಹಂತಕ್ಕೆ ಅರ್ಥ ಆಗ್ತಾ ಇದೆ. ಇನ್ ದ ಸೆನ್ಸ್, ಬೇಸಿಕಲಿ ಏನಂತಂದರೆ, ಈಗ ಉದಾಹರಣೆಗೆ ನಾಳೆ ಒಂದು ಜಾತ್ರೆ ಇದೆ ಮತ್ತು ಮೊದಲನೇ ಬಾರಿಗೆ ಅಲ್ಲಿ ಈಗ ಉದಾಹರಣೆಗೆ ಹಾಸನಾಂಬನಲ್ಲಿ ದರ್ಶನ ಇದೆ ಅಂತ, ಅಂದರೆ ವರ್ಷಕ್ಕೊಂದ್ಸಲ ಏನೋ ತೆಗಿತಾರಲ್ವ, ಅದೇನೋ ಇದೆ. ಸೊ ಅಲ್ಲಿ ಇದೆ ಅಂತಂದಾಗ ಹಾಸನಾಂಬೆಗೆ ಶಕ್ತಿ ಇದ್ದರೆ ಯಾಕೆ ನನಗೆ ಇಲ್ಲಿ ಬಂದು ದರ್ಶನ ಯಾಕೆ ಕೊಡಲ್ಲ? ನಾನೇ ಕಲ್ಲ ಹೋಗಬೇಕು ಅಂದ್ರೆ ಹೆಂಗೆ ಅಲ್ವಾ? ಸೊ ಅಂದರೆ ನಮ್ಮ ಹತ್ರ ಶಕ್ತಿ ಇಲ್ಲದೆ ಇದ್ದಾಗ ನಾವು ಹೋಗಬೇಕಾಗತ್ತೆ. ಶಕ್ತಿ ಇಲ್ಲದೆ ಇದ್ದಾಗ ಅಂತಲ್ಲ, ನೀವೊಂದು ಹೆಜ್ಜೆ ಮುಂದಿಟ್ಟಾಗ ಆ ಹೆಜ್ಜೆಗೆ ಸಪೋರ್ಟಿಂಗ್ ಆಗಿ ಒಂದಷ್ಟು ಎನರ್ಜಿಗಳು ಒಳ್ಳೆ ಕೆಲಸ ಮಾಡ್ಬೇಕಂತ ಹೊರಟಾಗ, ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡ್ಬೇಕಂತ ಹೊರಟಾಗ ಎಲ್ಲ ಎನರ್ಜಿಗಳು ನಿಮ್ಮ ಸಪೋರ್ಟಿಗೆ ಬರ್ತವೆ. ನೀವೇನೂ ಮಾಡದೇ ಇದ್ದಾಗ ತಾನೇ ಯಾರೋ ಮಾಡಲಿ ಅನ್ನೋದು ಸಾಧ್ಯ ಇಲ್ಲ ಅನ್ನೋದು ನಿಮ್ಮ ಮಾತಿನ. ಹೌದು. ಈಗ BBMP ಲಾರಿ ಬರುತ್ತೆ, ಕಸನ ತಗೊಂಡು ಹೋಗಿ ನಾವು ಹಾಕ್ಲೇಬೇಕಾಗುತ್ತೆ. ಅದೇ ಹಾಗೆ ಹೋಗಿ ಬಿದ್ದುಬಿಡ್ಲಿ ಅಂತಂದ್ರೆ ಆಗಲ್ಲ. ನಮ್ದಿದು ಕಂಡೀಷನಿಂಗ್ ವಿಚಾರ. ಅದನ್ನು ಏನು ನಾವು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಏನಂದ್ರೆ ಅವರಿಂದ ನಾವು ಸಪೋರ್ಟ್ ತಗೋಬೇಕಷ್ಟೇ. ಏನು ಬೇಕೋ ಅದು ನಮ್ಮ ಬ್ಯಾಕಲ್ಲಿ ನಿಂತಿರ್ತಾರೆ ಅವರು. ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಅವರು ಶಕ್ತಿ ಕೊಡ್ತಾರೆ. ಈಗ ನೋಡಿ, ತುಂಬ ಫೇಮಸ್ ಇರೋರು ಡಾಕ್ಟರ್ ದೇವಿ ಶೆಟ್ಟಿ ಅವರು, ಹಾರ್ಟ್ ಸರ್ಜನ್ನು. ಅವ್ರದ್ದು ಒಂದು ಸಂದರ್ಶನ ಕೇಳಿದ್ದೆ ನಾನು. ಅವರು ಹೇಗೆ ನೀವು ಈ ಸರ್ಜರಿ ಎಲ್ಲ ಇಷ್ಟು ಸಕ್ಸಸ್ಫುಲ್ ಅಂತ ಅನ್ನುವಾಗ ಅವರು ಹೇಳಿದರು, ನನಗೆ ಅಂದರೆ ಏನೋ ಡಿವೈನ್ ಇದಿದೆ ಅಂತ ಹೇಳಿದರು ಅವರು. ಆ ಥರ ಗೊತ್ತಿರುತ್ತೆ, ನಮ್ಮ ಕೈಲಲ್ಲ, ನಾನು ಚಾನೆಲ್ ಅಂತ. ಆ ಥರದ ತುಂಬ ಹೈ ಲೆವೆಲ್ಲಿಗೆ ಹೋದವರಿಗೆ ಖಂಡಿತ ಗೊತ್ತಿರುತ್ತೆ. ಅವ್ರು ಅಂದ್ಕೊಳ್ಳೋದೇ ಇಲ್ಲ, ನಾನು ಮಾಡಿದೆ ಅಂತ ಅಂದ್ಕೊಳ್ಳೋದೇ ಇಲ್ಲ. ಆ ಥರ ಇಂಡೈರೆಕ್ಟಾಗಿ ಸಿಗುತ್ತೆ. ಇಲ್ಲಿ ನಾವು ತಗೋಬೇಕಷ್ಟೆ, ಮ್ಯಾಕ್ಸಿಮಮ್ ಬಳಸ್ಕೋಬೋದು. ಆಮೇಲೆ ನಾವು ಸಾಧನೆ ಮಾಡ್ತಾ 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 ಆ ಎನರ್ಜಿಯಿಂದ ನಾವು ಎಷ್ಟೆಲ್ಲ ಬೆನಿಫಿಟ್ ತೊಗೋಬೋದು ಅನ್ನೋದು ಜ್ಞಾನ ಬರ್ತಾ ಹೋಗುತ್ತೆ. ಹಾಗೆ ನೀವು ಹೇಳ್ತಿರ್ಬೇಕಾದ್ರೆ ನಂಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲೋ ಒಂದು ಕಡೆ ಈ ಧಾಟಿನಲ್ಲಿ ಹೇಳಿದ್ದು ನೆನಪು ಬರುತ್ತೆ. ಅವ್ರು ಇಷ್ಟೊಂದು ಪಾತ್ರಗಳು ಮಾಡಿದ್ರಿ ಅಂತಂದಾಗ ಅವ್ರು, ನಾನೆಲ್ಲಪ್ಪ ಮಾಡಿದೆ, ಎಲ್ಲ ಮಾಡಿಸಿದ್ರು ಸೇರ್ಕೊಂಡು ಅಂತ ಅವ್ರು ಹೇಳ್ತಾರೆ. ನೋಡಿ, ಮಗುವಿಗೆ ತಾಯಿ ಕೃಷ್ಣನ ವೇಷ ಹಾಕಿ ನೋಡಿ ಖುಷಿ ಪಡೋ ಥರ ನನಗೆ ಬೇರೆ ಬೇರೆ ವೇಷಗಳನ್ನ ಹಾಕಿ ನಮ್ಮ ಜನ ಖುಷಿಪಟ್ಟರು, ನಾನೂ ಖುಷಿಪಟ್ಟೆ ಅಂತ ಒಂದು ಕಡೆ ಹೇಳಿದ್ದಾರೆ. ಇನ್ನೊಂದು ರೇಡಿಯೋ ಸಂದರ್ಶನ ಇದೆ ಅವ್ರದ್ದು, ನಾನು ಇತ್ತೀಚೆಗೆ ಕೇಳಿದೆ, ಭಾಳ ಚೆನ್ನಾಗಿದೆ. ಧಾರವಾಡ ಆಕಾಶವಾಣಿಯಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ. ಯಾವುದೋ ಒಂದು ತುಂಬ ಡಿಫಿಕಲ್ಟ್ ಸೀನು, ತುಂಬ ಇವರು ಕಷ್ಟಪಟ್ಟು ಪ್ರಿಪೇರ್ ಎಲ್ಲ ಆದರೂ ಕೂಡ ಇವ್ರಿಗೆ ಭಯ ಅಂತೆ, ಅದನ್ನು ಹೆಂಗೆ ಮಾಡ್ತೀನಿ ಅಂತೇಳಿ.
ಆಮೇಲೆ ಮಾಡಿದ ಮೇಲೆ ಹೆಂಗೆ ಮಾಡಿದ್ರಿ ಅಂತ ಕೇಳಿದಾಗ ಗೊತ್ತಿಲ್ಲ ನಾ ಹೆಂಗೆ ಮಾಡಿದೆ ಅಂತ ಹೇಳಿ, ನಾನು ತಾನೇ ಆಯಿತು ಅನ್ನೋ ಥರ. ಅಂದರೆ ಪ್ರಿಪ್ರೇಷನ್ ಇತ್ತಲ್ಲಿ, ಪ್ರಿಪ್ರೇಷನ್ ಇಲ್ಲದೆ ನಿಮಗೆ ಸಪೋರ್ಟು ಹೆಲ್ಪ್ ಬರಲ್ಲ. ಪ್ರಿಪ್ರೇಷನ್ ಮಾಡಿದ ಮೇಲೆ ನಾನು ಮಾಡಿದ್ದೆ ಅಂತ ಅನಿಸ್ತಾ ಇಲ್ಲ, ಇನ್ನೊಬ್ರು ಯಾರೋ ನಂಗೆ ನನ್ನ ಕಡೆಯಿಂದ ಮಾಡಿಸಿ. ನಮ್ಮ ಇಂಟೆನ್ಷನ್ ಸರಿ ಇರಬೇಕು. ಇನ್ನೊಂದು ಪ್ರಶ್ನೆ ಇದೆ. ಓಕೆ, ಈಗ ರೇಖೆ ಅಂದರೆ ಧ್ಯಾನ, ರೇಖೆ ಅಂದರೆ ಪ್ರಾಣಾಯಾಮ, ರೇಖೆ ಅಂದರೆ ಸಾಧನೆ, ರೇಖೆ ಅಂದರೆ ನಮ್ಮ ಲೈಫನ್ನು ನಾವು ಚೆನ್ನಾಗಿ ಮಾಡ್ಕೊಳ್ಳೋದು ಅನ್ನೋದು ಒಂದು ಹಂತಕ್ಕೆ ನಮ್ಗೆ ಅರ್ಥ ಆಯಿತು. ಆದರೆ ಬೇರೆ ಬೇರೆ ಕಾಯಿಲೆಗಳಿಗೆ ರೇಖೆಯಿಂದ ಹೆಲ್ಪ್ ಆಗುತ್ತಾ, ಗುಣಮುಖ ಆಗೋಕ್ಕೆ ಸಾಧ್ಯನಾ? ಉದಾಹರಣೆಗೆ ಒಬ್ರಿಗೆ ಕ್ಯಾನ್ಸರ್ ಬಂದಿರುತ್ತೆ, ಇನ್ನೊಬ್ರಿಗೆ ಡಯಾಬಿಟಿಸ್ ಇರುತ್ತೆ, ಇನ್ನೊಬ್ರಿಗೆ ಹೈ ಬ್ಲಡ್ ಪ್ರೆಷರ್ ಇರುತ್ತೆ, ಇನ್ನೊಬ್ರಿಗೆ ಥೈರಾಯ್ಡ್ ಇರುತ್ತೆ, ಇನ್ನೊಬ್ರಿಗೆ ನಮ್ಗೆ ಗೊತ್ತಿಲ್ಲದಿರೋದು ಯಾವುದೋ ಒಂದು ಕಾಯಿಲೆ ಇರುತ್ತೆ, ಕೆಲವರಿಗೆ ಡೈಜೆಸ್ಟಿವ್ ಇಶ್ಯೂಸ್ ಇರುತ್ತೆ, ಕೆಲವ್ರಿಗೆ ನಿದ್ದೆ ಸರಿ ಬರ್ತಿರಲ್ಲ. ಸೊ ಈ ಥರ ಅಂದರೆ 106 ಸಮಸ್ಯೆಗಳು ಜನರಿಗೆ ಇರ್ತವೆ. ಕೆಲವರಿಗೆ ಆರ್ಥ್ರೈಟಿಸ್ ಇರುತ್ತೆ, ಕೆಲವರು ಬೈ ಬರ್ತ್ ಸಮಸ್ಯೆಯಲ್ಲಿ ಹುಟ್ಕೊಂಡಿರ್ತಾರೆ, ಕೆಲವ್ರಿಗೆ ಹುಟ್ಟಿದ ಮೇಲೆ ಅವರು ಮಾಡ್ಕೋತಾರೆ ಅಥವಾ ಅದು ಆಗುತ್ತೆ ಕೆಲವೊಂದು ಸಲ. ಸೊ ಈ ಸಮಸ್ಯೆಗಳಿಗೆ ರೇಖೆ ಹೆಲ್ಪ್ ಮಾಡುತ್ತಾ, ಹೀಲ್ ಮಾಡುತ್ತಾ ಅನ್ನೋದು ಪ್ರಶ್ನೆ. ಖಂಡಿತ. ರೇಖೆ ದೀಕ್ಷೆ ತಗೊಳ್ತಿದ್ದ ಹಾಗೇನೆ ನಮ್ಮ ವ್ಯಕ್ತಿತ್ವ ತುಂಬ ಪಾಸಿಟಿವ್ ಆಗ್ತೀವಿ ನಾವು. ಒಳಗಡೆ ಇರುವಂಥ ಭಯ ಹೊರಟೋಗುತ್ತೆ. ಆಮೇಲೆ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ಕಲಿತೀವಿ. ಒಂದು ಕಡೆ ಆ ಥರ ನಮ್ಮ ಮನ ಪರಿವರ್ತನೆ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಈ ಹೀಲಿಂಗ್ ಟೆಕ್ನಿಕ್ಕಿಂದ ಯಾವ ಕಾಯಿಲೆಗಾದರೂ, ಅಂದರೆ ಫಿಸಿಕಲ್ ಕಾಯಿಲೆ ಮತ್ತು ಎಮೋಷ್ನಲ್, ಅಂದರೆ ಎಮೋಷ್ನಲ್ ಪ್ಯಾಟ್ರನ್ಸಿಂದ ಬರುವಂಥ ಕಾಯಿಲೆಗಳಿದೆಯಲ್ಲ, ಎಮೋಷ್ನಲ್ ಪ್ಯಾಟ್ರನ್ಸಿಂದ ಬಂದಿರುವಂಥ ಕಾಯಿಲೆಗಳು ಈಸಿಯಾಗಿ ಹೀಲ್ ಆಗುತ್ತೆ ರೇಖೆಯಿಂದ. ಯಾಕಂದರೆ ಒಳಗಡೆಯಿಂದ ಸಾಂತ್ವನ ಸಿಗುತ್ತೆ, ಆ ಫಿಯರ್ ಲೆಸ್ ಸ್ಟೇಟಿಗೆ ಹೋಗ್ತೀವಿ. ಆ ಥರದ್ದು ಇರೋದ್ರಿಂದ ಅವೆಲ್ಲ ನಾವು ಹೀಲ್ ಮಾಡ್ಕೊಳ್ತಾ ಹೋಗ್ಬೋದು, ಮನಸ್ಸು ತಣ್ಣಗಾಗೋದ್ರಿಂದ. ಈ ಕಡೆ ಫಿಸಿಕಲ್ ಕಾಯಿಲೆಗಳು ಏನು ಬರುತ್ತೋ ಅದನ್ನು ನಾವು ರೇಖೆ ಟೆಕ್ನಿಕ್ ಮಾಡೋದ್ರಿಂದ, ಈಗ 100% ಸಫರ್ ಆಗಬೇಕು ಅಂತಂದರೆ ಒಂದು 50% ಆದರೂ ರೆಡ್ಯೂಸ್ ಮಾಡ್ಕೋಬೋದು. ಈಗ ನೀ ಪೇಯ್ನ್ ಇದೆ, ಕಂಟಿನ್ಯೂಸ್ ಆಗಿ ಆ ಟೆಕ್ನಿಕ್ ಮಾಡ್ತಾ ಇದ್ರೆ, ಹೀಲಿಂಗ್ ತಗೊಳ್ತಾ ಇದ್ರೆ ಅದರಲ್ಲೇ ಹೇಗೋ ಮೇಂಟೈನ್ ಮಾಡ್ತಿರ್ತಾರೆ. ಸುಮಾರು ಜನ ಇದ್ದಾರೆ ಹಾಗೆ. ಆಮೇಲೆ ಕ್ಯಾನ್ಸರ್ಸಿಗೂ ಅಷ್ಟೇ. ಈಗ ರೀಸೆಂಟಾಗಿ ನನ್ನ ಸ್ಟೂಡೆಂಟು, ಅವ್ರಿಗೆ ಸರ್ಜರಿನೂ ಆಯಿತು, ಕಿಮೋಥೆರಪಿ ಎಲ್ಲ ಮಾಡುವಾಗ ಸಿಕ್ಕಾಬಟ್ಟೆ ಅವರಿಗೆ ಸಾಮಾನ್ಯ ತುಂಬ ಸಫರ್ ಆಗ್ತಾರಲ್ಲ, ಕಿಮೋಥೆರಪಿಲಿ ಸುಸ್ತಾಗ್ತಾರಲ್ಲ, ಅವರಿಗೆ ಸುಸ್ತೇ ಇರಲಿಲ್ಲ. ಆ್ಯಕ್ಚುಲಿ ಡಾಕ್ಟರ್ಸೇ ಹೇಳಿದರು ಪರವಾಗಿಲ್ಲ ನೀವು ಆರಾಮಾಗಿ ತಡ್ಕೊಳ್ತೀರಾ ಅಂತ. ಅವ್ರು ಏನಂತಂದರೆ ಕಂಟಿನ್ಯೂಸ್ ಆಗಿ ಹೀಲಿಂಗ್ ತೊಗೊಳ್ಳೋರು. ಆ ಥರ ಧೈರ್ಯ ಬರುತ್ತೆ. ಆಮೇಲೆ ರೇಖೆ ದೀಕ್ಷೆ ತೊಗೊಂಡಾದ್ಮೇಲೆ ಒಂದು ಮನಸ್ಸಿಗೆ ಒಂದು ಧೈರ್ಯ ಬರುತ್ತೆ. ಏನು ಬೇಕಿದ್ರೂ ನಾನು ಫೇಸ್ ಮಾಡಬಲ್ಲೆ ಅನ್ನೋಷ್ಟು ಧೈರ್ಯ ಬರುತ್ತೆ. ಮನಸ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟ ಪ್ಯಾಟ್ರನಿಂದ ಬರುವಂಥ ಕಾಯಿಲೆಗಳೆಲ್ಲ ಈಸಿಯಾಗಿ ಹೀಲ್ ಆಗುತ್ತೆ. ಮತ್ತು ಫಿಸಿಕಲ್ ಕಾಯಿಲೆಗಳು ಕೂಡ ಈ ಥರ ಟೆಕ್ನಿಕ್ಕಿಂದ 50% ರೆಡ್ಯೂಸ್ ಮಾಡ್ಕೊಳ್ಬೋದು. ಅದನ್ನು ಎದುರಿಸೋಕೆ ಧೈರ್ಯನೂ ಬರುತ್ತೆ. ಅಲ್ಲ, ಹೀಲು ಆಗುತ್ತೆ 50% ಹೀಲ್ ಆಗುತ್ತೆ. ಚುಜುರೋ ಹಯಾಶಿ ಸ್ಟೂಡೆಂಟ್ ಆಗಿ ಹವಾಯೋ ಟಕಾಟ ಬರ್ತಾರೆ. ಅವರು ಅಮೆರಿಕದಲ್ಲಿದ್ದಾಗ ಅವ್ರ ಹಸ್ಬೆಂಡು ತೀರ್ ಹೋಗ್ತಾರೆ. ಆ ಒಂದು ಬೇಸರದಿಂದ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಬಂದಿರುತ್ತೆ. ಅವ್ರಿಗೆ ಗೊತ್ತೇ ಇರಲ್ಲ. ತಾಯಿ ಮನೆಗೆ ಬರ್ತಾರೆ ಹವಾಯಿಗೆ. ಆವಾಗ ಅವ್ರಿಗೆ ಎದೆ ನೋವುತ್ತೆ. ಅವರು ಡಾಕ್ಟ್ರಿಗೆ ತೋರಿಸ್ತಾರೆ, ಅಲೋಪತಿ ಡಾಕ್ಟ್ರಿಗೆ ತೋರಿಸ್ತಾರೆ. ಆಗ ಅವರು ಸರ್ಜರಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅವರು ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಆದರೆ ಅವರು ರೇಖೆ, ಅವರಿಗೆ ಆ ಥರ ಮೆಡಿಸಿನ್ ತೊಗೊಳ್ಳೋದು ಅಥವಾ ಸರ್ಜರಿ ಇಷ್ಟ ಇರಲ್ಲ. ಆಗ ತುಂಬ ರಿಕ್ವೆಸ್ಟ್ ಮಾಡ್ತಾರೆ ಅವರು, ಒಬ್ಬರು ಅಂದರೆ ಅಲೋಪತಿ ಡಾಕ್ಟ್ರಿಗೆ. ಅವ್ರು ಹೇಳ್ತಾರೆ ಇಲ್ಲಿ ಹಯಾಶಿ ಕ್ಲಿನಿಕ್ ಇದೆ ನೋಡಿ, ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ. ಆಮೇಲೆ ಅವರು ಬಂದು ರೇಖೆ ಕಲಿತಾರೆ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಎಲ್ಲ ಮಾಡಿ ಒಂದು 3 ಮಂತ್ಸ್ಗೆ ಅವರಿಗೆ ಹೀಲ್ ಆಗುತ್ತೆ. ಹಾರ್ಟ್ ಪ್ರಾಬ್ಲಮೇ ಇರಲ್ಲ, 0 ನಾರ್ಮಲ್ ಸ್ಟೇಜಿಗೆ ಬಂದುಬಿಡುತ್ತೆ. ಹಾಗಾಗಿ ಅವರು 22 ಮಾಸ್ಟರ್ಸ್ನ ರೆಡಿ ಮಾಡ್ತಾರೆ. ಅಮೆರಿಕದಲ್ಲಿ ಒಂದು ಸೆಂಟರ್ ಓಪನ್ ಮಾಡಿ. ಹಾಗೆ ಮಿರಾಕಲ್ ಆಗಿ ರೇಖೆಯಲ್ಲಿ ಆಗಿಬಿಡುತ್ತೆ ಕೆಲವು ಕೇಸಸ್ಸು. ಎಲ್ಲ ಕೇಸಸ್ ಹಾಗಾಗಲ್ಲ, ಆದರೆ ಸಪೋರ್ಟಿವ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಒಂದು 50% ರೆಡ್ಯೂಸ್ ಆಗುತ್ತೆ. ಆಮೇಲೆ ಬೆಸ್ಟ್ ಟ್ರೀಟ್ಮೆಂಟ್ ಯಾವುದು, ಅದು ಇನ್ನರ್ ಗೈಡೆನ್ಸಿಂದನೂ ಹೋಗ್ಬೋದು. ಆ ಥರದ ಹೆಲ್ಪ್ ರೇಖೆಯಿಂದ ತುಂಬ ಆಗುತ್ತೆ. ಗೊತ್ತಾಗುತ್ತೆ. ಅಂದರೆ ಅವರೇ ಪರಿಚಯ ಆಗ್ತಾರೆ. ಅಥವಾ ಯಾವುದೋ ಟ್ರೀಟ್ಮೆಂಟ್ ತೊಗೋಬೇಕಂತ ಹೇಳಿದರೆ ಹೇಗೋ ಪರಿಚಯ ಆಗಿ ಅಲ್ಲಿ ಹೋಗುವಾಗ ಆಗುತ್ತೆ. ಆ ಥರ ಇನ್ನರ್ ಗೈಡೆನ್ಸಿಂದನೂ ಒಳ್ಳೆ ಡಾಕ್ಟರ್ಸು ಅಥವಾ ಟ್ರೀಟ್ಮೆಂಟ್ಸು ಆ ಥರದ್ದು ಇದ್ದಾರೆ. ಇನ್ನು ಹೀಲಿಂಗ್ ಅಂತ ಹೇಳಿದ್ರಲ್ಲ, ಹೀಲಿಂಗ್ ಮಾಡ್ಕೋತಾರೆ. ಹೀಲಿಂಗ್ ಅಂದರೆ ಏನು ಆ್ಯಕ್ಚುಲಿ? ಈ ರೇಖಿನಲ್ಲಿ ಹೀಲಿಂಗ್ ಅಂದರೆ ಈಗ ಕಾಸ್ಮಿಕ್ ಎನರ್ಜಿ ಏನಿದೆಯೋ ಅದೇ ನಮ್ಮನ್ನು ಹೀಲ್ ಮಾಡೋದು. ಆ ರೇಸ್ನ ನಾವು ಕೈ ಮೂಲಕ, ಅಂದರೆ ನಮ್ಮ ಇಡೀ ಬಾಡಿಯಲ್ಲಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಚಕ್ರಗಳಿರುತ್ತಲ್ಲ, ಆ ಚಕ್ರಗಳೆಲ್ಲ ಬ್ಲಾಕ್ ಆಗಿರುತ್ತೆ. ಸಾಮಾನ್ಯವಾಗಿ ನಾವು ದೊಡ್ಡವರಾಗ್ತಾ ತುಂಬ ಚಿಂತೆ ಮಾಡೋದ್ರಿಂದ, ಕೋಪ ಮಾಡೋದ್ರಿಂದ, ಸ್ಯಾಡ್ ಫೀಲಿಂಗ್ಸಿಂದ, ನೆಗೆಟಿವ್ ವಿಚಾರಗಳಿಂದ ನಾವು ಬ್ಲಾಕ್ ಮಾಡ್ಕೊಂಡಿರ್ತೀವಿ. ಅದು ದೀಕ್ಷೆ ಕೊಡೋದ್ರ ಮೂಲಕ ಅದು ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗುವಾಗ ಸರಾಗವಾಗಿ ಕಾಸ್ಮಿಕ್ ಎನರ್ಜಿ
ಫ್ಲೋ ಆಗುತ್ತೆ. ಫ್ಲೋ ಆಗುವಾಗ ಹೆಚ್ಚು ನಮಗೆ ಸೆನ್ಸ್ ಆಗೋದೇ ಕೈಯಲ್ಲಿ. ಇಡೀ ದೇಹಕ್ಕೆ ಸ್ಪ್ರೆಡ್ ಆಗುತ್ತೆ, ಆದರೆ ಕೈಯಲ್ಲಿ ಹೆಚ್ಚು ಫೀಲ್ ಆಗುತ್ತೆ, ನಮಗೆ ಹೆಚ್ಚು ಹರಿಯುತ್ತೆ ಕೈಯಲ್ಲಿ, ಕೈ ಮೂಲಕ. ಹೌದು. ಹಾಗಾಗಿ ಆ ಕೈ ಹಸ್ತದಿಂದನೇ ನಾವು ಒಂದೊಂದು 26 ಪಾಯಿಂಟ್ಸ್ ಏನಿದೆ ದೇಹದಲ್ಲಿ 3 ನಿಮಿಷ ತಗೊಳ್ತೀವಿ. ಒಂದೊಂದು ಆರ್ಗನ್ಸ್ಗೆ 3 ನಿಮಿಷ ಹೀಲಿಂಗ್ ತಗೊಳ್ತೀವಿ. ಹಾಗೆ ಕಾಸ್ಮಿಕ್ ಎನರ್ಜಿ ಅಲ್ಲಿ ಹೋಗೋದ್ರಿಂದ ಅಲ್ಲಿರುವಂಥ ಚಕ್ರಗಳೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಏನಾದರೂ ಟಾಕ್ಸಿನ್ಸ್ ಇದ್ದರೆ ಅದು ರಿಲೀಸ್ ಆಗುತ್ತೆ. ಆ ಥರ ಇದು ವರ್ಕ್ ಆಗುತ್ತೆ. ನಮ್ಮ ಕೈ ಮೂಲಕನೇ ಹೌದೌದು, ನಮ್ಮ ಹಸ್ತದಿಂದನೇ ನಾವು ಹೀಲಿಂಗ್ ಮಾಡ್ತಾ ಹೋಗ್ಬೋದು.